ದರ್ಶನನ್ನ ಪೊಲೀಸರು ಕರೆದೊಯ್ದಿರುವಂತಹ ರೀತಿ ಇವೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಹಾಗೆಯೇ ಅನುಕುಮಾರ್ನನ್ನ, ಈ ಒಂದು ಪ್ರಕರಣದ ಆರೋಪಿಯಾಗಿರುವಂತಹ ಅನುಕುಮಾರ್ನನ್ನ ಈಗ ಚಿತ್ರದುರ್ಗಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಚಿತ್ರದುರ್ಗಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಅನುಕುಮಾರ್ ಅರೆಸ್ಟ್ ಆಗ್ತಾ ಇದ್ದಂತೆ ಆತನ ತಂದೆ ಹೃದಯಾಘಾತಕ್ಕೊಳಗಾಗಿ ಸಾವಿಗೀಡಾಗಿದ್ರು. ಹೀಗಾಗಿ ಅನುಕುಮಾರ್ನ ಬರುವಿಕೆಗಾಗಿ ಸಂಬಂಧಿಕರು ಕಾದು ಕುಳಿತಿದ್ರು. ಇರೋ ಒಬ್ಬನೇ ಮಗ ಬಂದು ಅಂತ್ಯಕ್ರಿಯೆಗಳನ್ನು ನಡೆಸಬೇಕು, ಸಂಸ್ಕಾರವನ್ನು ನಡೆಸಬೇಕು ಅನ್ನುವಂಥ ಕಾರಣಕ್ಕೆ ಕಾದು ಕುಳಿತಿದ್ರು. ಈಗ ಅನುಕುಮಾರ್ ಬಂದ ಬಳಿಕ ಅನುಕುಮಾರ್ನ ತಂದೆ ಚಂದ್ರಪ್ಪ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅನುಕುಮಾರ್ ಬರುವಿಕೆಗಾಗಿ ಸಂಬಂಧಿಕರು ಕಾದು ಕುಳಿತಿದ್ರು, ಎಷ್ಟೊತ್ತಿಗೆ ಬರ್ತಾನೆ ಈತ ಅಂತ ಹೇಳಿ. ಯಾಕಂದರೆ ಪೊಲೀಸರು ಕೂಡ ಮನವಿ ಮಾಡ್ಕೊಂಡಿದ್ರು, ದಯವಿಟ್ಟು ಆತನನ್ನು ಕಳುಹಿಸಿಕೊಡಿ ಅನ್ನುವಂಥದ್ದನ್ನು. ಅಂದರೆ ಇಲ್ಲಿ ಆತ ಪ್ರಕರಣದಲ್ಲಿ ಆರೋಪಿಯಾಗಿಯೇ ಇರ್ತಾನೆ, ಪೊಲೀಸರ ಕಸ್ಟಡಿಯಲ್ಲೇ ಇರ್ತಾನೆ, ಪೊಲೀಸರೇ ಆತನನ್ನು ಕರೆದೊಯ್ತಾರೆ, ಪೊಲೀಸರೇ ಕರೆದೊಯ್ದು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ, ಯಾಕಂದರೆ ಅಂತಿಮವಾಗಿ ಇಂತಹ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಬೇಕು ಮಾನವೀಯತೆಯ ದೃಷ್ಟಿಯಿಂದ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಅನುಕುಮಾರ್ನನ್ನು ಈಗ ಚಂದ್ರಪ್ಪ ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕಾಗಿ ಕರೆದೊಯ್ಯಲಾಗ್ತಾ ಇರುವಂಥದ್ದು. ರಾತ್ರಿ 9 ಗಂಟೆಯ ವೇಳೆಗೆ ಆತ ಚಿತ್ರದುರ್ಗವನ್ನು ತಲುಪುವಂತಹ ಸಾಧ್ಯತೆ ಇದೆ. 9 ಗಂಟೆಯ ನಂತರ ಅಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಕೂಡ ನಡೆಯಬಹುದು. ನಮ್ಮ ಜೊತೆಗೆ ಈಗ ವಿನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ, ಚಿತ್ರದುರ್ಗದ ನಮ್ಮ ಪ್ರತಿನಿಧಿ. ವಿನಾಯಕ್, ಈಗಾಗಲೇ ಅನುಕುಮಾರ್ನನ್ನ ಕರೆತರಲಾಗ್ತಾ ಇದೆ, ಅಲ್ಲಿ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ, ಅವರು ಏನು ಹೇಳ್ತಿದ್ದಾರೆ? ಹರಿಪ್ರಸಾದ್ ಸರ್, ಏನು ಚಿತ್ರದುರ್ಗದ ಅನುಕುಮಾರ್ ನಿನ್ನೆ ಅರೆಸ್ಟ್ ಆಗ್ತಿದ್ದಂತೆ ಅವರ ಸಂಬಂಧಿಕರಿಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಮಾಯಕ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಏನು ದರ್ಶನ್ ಕೊಲೆ ಪ್ರಕರಣದಲ್ಲಿ ಈ ಅನುಕುಮಾರ್ ಅವರು ಅಪ್ರೂವರ್ ಆಗಿರುವಂತದ್ದು ಅವರಿಗೆ ಆಘಾತವನ್ನೇ ಸೃಷ್ಟಿ ಮಾಡಿತ್ತು. ಅದೇ ನೋವಿನಲ್ಲಿ ನಿನ್ನೆಯಿಂದಲೂ ಕೂಡ ಅವರ ತಂದೆ ಚಂದ್ರಣ್ಣ ಅವರು ತುಂಬಾ ಆತಂಕಕ್ಕೆ ಒಳಗಾಗಿದ್ರು. ನಿನ್ನೆ ಸಂಜೆ ಇದೇ ಸಮಯಕ್ಕೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಇವತ್ತಿಗೆ ಈ ಸಮಯಕ್ಕೆ ಇವತ್ತಿಗೆ ಇನ್ನು ಈ ಸಮಯಕ್ಕೆ ಅವರು ಸಾವನ್ನಪ್ಪಿ 24 ಗಂಟೆಗಳು ಕಳೀತಾ ಇದ್ದಾವೆ. ಆದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ಪೋಷಕರು ಮತ್ತೆ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಒಂದು ಆಗ್ರಹವನ್ನ ಮಾಡ್ತಾ ಇದ್ರೆ, ಅದು ಏನಂತ ಹೇಳಿದ್ರೆ ಅನುಕುಮಾರ್ ಏನಿದ್ದಾರೆ ಅವನನ್ನ ಕಂಡ್ರೆ ನನ್ನ ಗಂಡನಿಗೆ ತುಂಬಾ ಇಷ್ಟ, ಮತ್ತೆ ಅಣ್ಣ ತಮ್ಮಂದ್ರಿಗೂ ಕೂಡ ತುಂಬಾ ಇಷ್ಟ, ಅವನು ಅಮಾಯಕ, ಹಾಗಾಗಿ ತಂದೆಯ ಮುಖವನ್ನ ಕೊನೆ ಪಕ್ಷ ನೋಡ್ಲಿಕ್ಕಾದ್ರೂ ಪೊಲೀಸರು ಕರೆತರಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಜೊತೆಗೆ ಅವನನ್ನ ಕರೆತರದಲ್ಲೇ ಯಾವುದೇ ಕಾರಣಕ್ಕೂ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸುವುದಿಲ್ಲ ಅನ್ನುವಂತಹ ಆಗ್ರಹ ಮಾಡಿ ಒಂದು ಪಟ್ಟನ್ನ ಹಿಡಿದಿದ್ರು. ಹಾಗಾಗಿನೇ ಇವತ್ತು ಪೊಲೀಸರು ಇವತ್ತು ಬೆಂಗಳೂರಿಂದ ಚಿತ್ರದುರ್ಗದ ಸಿಹಿನೀರು ಹೊಂಡದ ಬಳಿ ಇರತಕ್ಕಂಥ ಅನುಕುಮಾರ್ ಮನೆಯ ಬಳಿಗೆ ಅವರು ಕರೆದುಕೊಂಡು ಬರುವಂತ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಇದು ಇಡೀ ಬೆಳಗ್ಗೆಯಿಂದಲೂ ಕೂಡ ಈವರೆಗೂ ಕೂಡ ಪೋಷಕರು ಎಲ್ಲೆಲ್ಲಿಂದಲೋ ಬಂದು, ಹಳ್ಳಿಗಳಿಂದ ಬಂದು ಇವತ್ತು ಅಂತ್ಯಕ್ರಿಯೆಗಾಗಿ ಕಾದುಕೊಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಪ್ರಕರಣದಲ್ಲಿ ಅನುಕುಮಾರ್ ಬರುವವರೆಗೂ ಅಂತ್ಯಕ್ರಿಯೆ ಮಾಡುವುದಿಲ್ಲ ಅನ್ನುವಂಥ ಪಟ್ಟಿಗೆ ಇವತ್ತು ಪೊಲೀಸರು ಒಂದು ಮನ್ನಣೆಯನ್ನು ಕೊಟ್ಟು ಒಂದು ಅನುಕುಮಾರನ್ನ ಮನೆಗೆ ಕರೆದುಕೊಂಡು ಬರ್ತಾ ಇರ್ತಕ್ಕಂಥ. ಹರಿಪ್ರಸಾದ್ ಸರ್. ಓಕೆ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.